ಬಿಜೆಪಿಯವರೇನಿದ್ದಾರೆ ಅವರು ಅಭಿವೃದ್ಧಿಯ ವಿರೋಧಿಗಳು. ಬಿಜೆಪಿ ನಾಯಕರಿಗೆ ಈ ರೀತಿಯಾಗಿ ಒಂದು ಟಕ್ಕರನ್ನು ಕೊಟ್ಟಿದ್ದಾರೆ ಸಿಎಂ ಅವರು. ಯಾಕಂದರೆ ಬಿಜೆಪಿ ನಾಯಕರೇನಿದ್ದಾರೆ ಅವರು ಅಭಿವೃದ್ಧಿಯನ್ನು ವಿರೋಧಪಡಿಸುವಂತಹ ನಾಯಕರಾಗಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದು ಟಗರು ಗುಮ್ಮಿದ್ದಾರೆ. ಬಿಜೆಪಿ ನಾಯಕರಿಗೆ ಗುಮ್ಮಿದ್ದಾರೆ ಟಗರು ಸಿದ್ದರಾಮಯ್ಯ ಅವರು. ಯಾಕಂದರೆ ಅವರು ಜಿಬಿಯ ಒಂದು ಮೀಟಿಂಗ್ ಏನಿದೆ ಆ ಮೀಟಿಂಗ್ಗೆ ಬಿಜೆಪಿಯವರು ಬಂದಿಲ್ಲ, ಬಿಜೆಪಿ ನಾಯಕರು ಬಂದಿಲ್ಲ ಅಂತೇಳಿ ಕಿರಿಕಾರ್ತಾ ಇದ್ದಾರೆ. ಸಭೆಗೆ ಯಾವ ಬಿಜೆಪಿ ನಾಯಕರು ಕೂಡ ಬಂದಿಲ್ಲ, ಒಂದು ಸಮಸ್ಯೆಯನ್ನು ಕೂಡ ಹೇಳಿಲ್ಲ. ಇವರು ಬೆಂಗಳೂರು ಅಭಿವೃದ್ಧಿಯ ಒಂದು ವಿರೋಧಿಗಳು ಅಂತ ಹೇಳಿದ್ದಾರೆ. ಜಿಬಿಎ ಏನಿದೆ ಅದು ಪ್ರಜಾಪ್ರಭುತ್ವದ ವೇದಿಕೆ, ಅಭಿಪ್ರಾಯವನ್ನು ಹೇಳಿ ಯಾರ್ಯಾದರೂ ಬಂತು ಹೇಳಬೇಕು ನಾಯಕರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಜಿಬಿಎಯನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಬಿಜೆಪಿ ಪುನಃ ಅಧಿಕಾರಕ್ಕೆ ಬರುವಂತಹ ಪ್ರಶ್ನೆಯೇ ಇಲ್ಲ, ಮಾತೇ ಇಲ್ಲ, ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಬಿಜೆಪಿ ನಾಯಕರ ವಿರುದ್ಧ ಸಿಡಿದಿದ್ದಾರೆ ಈಗ ಸಿಎಂ ಸಿದ್ದು. ಯಾಕಂದ್ರೆ ಬಿಜೆಪಿ ನಾಯಕರು ಏನಿದ್ದಾರೆ, ಜಿಬಿಎ ಮೀಟಿಂಗ್ ಆಯಿತು, ಯಾರು ಕೂಡ ತಲೆ ಹಾಕಲಿಲ್ಲ ಮೀಟಿಂಗ್ ಕಡೆಗೆ. ಯಾಕೆ? ನಿಮಗೆ ಅಭಿವೃದ್ಧಿ ಆಗೋದು ಇಷ್ಟ ಇಲ್ವಾ? ಜನರಿಗೆ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಲೇ ಆ ಒಂದು ಮೀಟಿಂಗನ್ನು ಮಾಡಿದ್ದು. ಜಿಬಿಎ ಮೀಟಿಂಗ್ಗೆ ಯಾವ ಬಿಜೆಪಿ ನಾಯಕರು ಕೂಡ ಬಂದಿಲ್ಲದಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲವಾಗಿದ್ದಾರೆ. ಯಾಕೆ ಸ್ವಾಮಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಬನ್ನಿ ಅಂತಂದರೆ ಬರೋದಿಲ್ಲ, ಬೇರೆ ಬೇರೆ ಕೆಲಸಕ್ಕೆ ಬರೆದಿರೋ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತೀರಿ, ಹೋರಾಟಗಳನ್ನು ಮಾಡ್ತೀರಿ. ಅದಕ್ಕೆ ಕೊಡುವಂಥ ಒಂದು ಸಮಯವನ್ನು ನೀವು ಜಿಬಿಎ ಒಂದು ಮೀಟಿಂಗ್ಗೆ ಬಂದು ಕೊಟ್ಟಿದ್ರೆ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗ್ತಾಯಿತ್ತು, ಸಿಗೋಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಂಗೆ ಆಗ್ತಾಯಿತ್ತು. ಯಾಕೆ ನೀವು ಬಿಜೆಪಿ ನಾಯಕರು ಇಂತಹ ಉಪಯೋಗ ಆಗುವಂತಹ ಜನರಿಗೆ ಬೇಕಾದಂತಹ ಒಂದು ಸಭೆಗಳಿಗೆ ಯಾಕೆ ನೀವು ಬರಲ್ಲ? ಯಾಕೆ ಪ್ರಶ್ನೆ ಮಾಡಲ್ಲ? ಅಲ್ಲಿ ಬಂದು ಕೇಳಿದರೆ ಏನು ಸಮಸ್ಯೆ ಇತ್ತು, ಏನಿಲ್ಲ, ಏನು ಪರಿಹಾರ ಮಾಡಬೇಕು ಅನ್ನೋದು ಗೊತ್ತಾಗ್ತಿತ್ತು. ಆದರೆ ನೀವು ಮೀಟಿಂಗೇನೇ ಬರದೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾಯಕರು ಅಭಿವೃದ್ಧಿ ಮಾಡೋಕ್ಕೆ ಇಷ್ಟ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಅಭಿವೃದ್ಧಿಯ ವಿರೋಧಿಗಳು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಟಕ್ಕರನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರಿಗೆ. ಜಿಬಿಎ ಏನಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ, ಅದರ ಒಂದು ಸಭೆ ನಡೀತಾ ಇತ್ತು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ಸಭೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದರು, ಆದರೆ ಬಿ ಜೆ ಪಿಯ ಯಾವ ನಾಯಕರು ಕೂಡ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಇಂತಹ ಸಭೆ ಏನಿದೆ ಇದು ಮುಕ್ತವಾಗಿರುವಂಥದ್ದು, ಬರಬೇಕು, ನೀವು ಬಂದು ಹೇಳಬೇಕು ಏನು ಸಮಸ್ಯೆ ಇದೆ ನಗರದಲ್ಲಿ, ನಿಮ್ಮ ಒಂದು ಭಾಗದಲ್ಲಿ ಏನು ಸಮಸ್ಯೆ ಇದೆ, ಬೆಂಗಳೂರಿಗೆ ಸಂಬಂಧಪಟ್ಟಾಗಿ ಹೇಳಿದರೆ ನಾವು ಅದನ್ನು ಸಾಲ್ವ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ, ಅದರ ಕಡೆ ಗಮನವನ್ನು ಕೊಡುತ್ತೀವಿ. ಆದರೆ ನೀವು ಯಾಕೆ ಬರಲ್ಲ, ಬಂದೇ ಇಲ್ವಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ರು ಅನೇಕ ಬಾರಿ. ಜಿಬಿಎಯನ್ನು ಏನು ಈ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ, ತಂದಿದೆ, ಅದನ್ನು ನಮ್ಮ ಒಂದು ಬಿ ಜೆ ಪಿ ಸರ್ಕಾರ ಏನಾದರೂ ಬಂದರೆ, ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ತಂದಂತಹ ಈ ಒಂದು ಜಿಬಿಎಯನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೀವು ರದ್ದು ಮಾಡೋದಿರಲಿ, ಫಸ್ಟ್ ನೀವು ಅಧಿಕಾರಕ್ಕೆ ಬರ್ತೀರಾ ಇಲ್ಲದನ್ನು ಫಸ್ಟ್ ಯೋಚನೆ ಮಾಡಿದೆ. ಅಧಿಕಾರಕ್ಕೆ ನೀವು ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂಥ. ಅಧಿಕಾರಕ್ಕೆ ಬಂದಾಗ ನೋಡ್ಕೊಳ್ಳೋಣ, ನೀವು ಬರೋದೇ ಇಲ್ವಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು, ನಾವು ಮಾಡಿದಂಥ ಒಂದು ಜಿಬಿಎ ಹಾಗೇ ಇರುತ್ತೆ, ನಾವು ಇದ್ರ ಬಗ್ಗೆ ಚಿಂತೆ ಮಾಡಲ್ಲ, ಜಿಬಿಎವನ್ನು ರದ್ದು ಮಾಡ್ತೀವಿ ಅಂತ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಾದಾಗ ನೀವು ಈ ರೀತಿಯಾಗಿ ಅಡ್ಡಗಾಲ ಆಗ್ತೀರಿ. ಆದರೆ ನೀವು ಜಿಬಿಎಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ನಾಯಕರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.